10ನೇ ತರಗತಿ ಗಣಿತ ತರಗತಿಗೆ ಸ್ವಾಗತ. ಎಲ್ಲರೂ ಪುಸ್ತಕ, ಪೆನ್ನು, ಪೆನ್ಸಿಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀರಿ ಅಂತ ಭಾವಿಸ್ತೇನೆ. ವರ್ಗ ಸಮೀಕರಣಗಳು ಪಾಠವನ್ನು ಕಲಿತಾ ಇದ್ದೆವು. ಆದರ್ಶ ರೂಪ ax ವರ್ಗ ಪ್ಲಸ್ bx ಪ್ಲಸ್ c ಸಮ 0. ಕೊಟ್ಟ ಸಮೀಕರಣ ವರ್ಗ ಸಮೀಕರಣ ಹೌದಾ ಅಲ್ವಾ ಅಂತೇಳಿ ಪರೀಕ್ಷಿಸಿದೆವು. ಅಪವರ್ತಿಸುವ ವಿಧಾನದಿಂದ ಲೆಕ್ಕಗಳನ್ನು ಬಿಡಿಸಿದೆವು. ಈಗ ಹೇಳಿಕೆ ರೂಪದಲ್ಲಿ ಲೆಕ್ಕಗಳನ್ನು ಕೊಟ್ಟಿರ್ತಾರೆ, ವಾಕ್ಯದ ರೂಪದಲ್ಲಿ. ಅದನ್ನು ಸಮೀಕರಣಕ್ಕೆ ಬದಲಾಯಿಸಿ ಮತ್ತೆ ಬಿಡಿಸುವುದು ಹೇಗೆ ಅಂತೇಳಿ ಕಲಿತಾ ಇದ್ದೇವೆ. ಲೆಕ್ಕ ಬರೆಯಿರಿ. ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧವು ಮುನ್ನೂರ 60 ಆಗಿದೆ. ಆ ಧನ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಎರಡು ಧನ ಪೂರ್ಣಾಂಕಗಳ ಗುಣಲಬ್ಧ 360. ಆ ಧನ ಪೂರ್ಣಾಂಕಗಳನ್ನು ಕಂಡುಹಿಡಿಯಿರಿ. ಈಗ ಧನ ಪೂರ್ಣಾಂಕಗಳು ಯಾವುದಾದ್ರೂ ಧನ ಪೂರ್ಣಾಂಕಗಳನ್ನು ಹೇಳಿ ಅಂತ ಹೇಳಿದ್ರೆ, ಅನುಕ್ರಮ ಧನ ಪೂರ್ಣಾಂಕಗಳು ಅಂತ ಹೇಳಿದ್ರೆ 5, 6, 24, 25, 31, 32, 124, 125 ಹೀಗೆ ಸಂಖ್ಯೆಗಳನ್ನು ಹೇಳ್ತೇವೆ ನಾವು ಅಲ್ವಾ. ಈಗ ಇದನ್ನು ಎಣಿಸಿದ್ರೆ ಇದು ಅದಕ್ಕಿಂತ ಎಷ್ಟು ಹೆಚ್ಚು? 1 ಹೆಚ್ಚು. 5 ಆದ್ರೆ 6, 24 ಆದ್ರೆ 25, 31 ಆದ್ರೆ 32, 124 ಆದ್ರೆ 125. ಇದುವೇ ಗೊತ್ತಿಲ್ಲ. ಗೊತ್ತಿಲ್ಲದನ್ನು ಎಕ್ಸ್ ಅಂತ ತಗೊಳ್ಳೋ. ಹಾಗಾದ್ರೆ ಎರಡನೇ ಸಂಖ್ಯೆ ಅದಕ್ಕಿಂತ ಎಷ್ಟು ಹೆಚ್ಚು? 1 ಹೆಚ್ಚು. ಆವಾಗ ಅದೇನಾಯ್ತು? ಎಕ್ಸ್ ಪ್ಲಸ್ 1. ಅರ್ಥ ಆಯ್ತಾ? ಎರಡು ಸಂಖ್ಯೆಗಳನ್ನು ಹೇಗೆ ಅಂತೇಳಿ ಆಲೋಚನೆ ಮಾಡೋದು. ಈಗ ಬರೀರಿ. ಎರಡು ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 1 ಆಗಿರಲಿ. ಎರಡು ಧನ ಪೂರ್ಣಾಂಕಗಳು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 1 ಆಗಿರಲಿ. ಈಗ ಎರಡು ಸಂಖ್ಯೆಗಳನ್ನು ಕೂಡಿಸ್ಲಿಕ್ಕೆ ಹೇಳಿದ್ದಾರಾ, ಗುಣಿಸ್ಲಿಕ್ಕೆ ಹೇಳಿದ್ದಾರಾ? ಗುಣಲಬ್ಧ ಅಂತ ಹೇಳಿದ್ರೆ ಗುಣಿಸಬೇಕು. ಯಾವ ಎರಡು ಸಂಖ್ಯೆಗಳನ್ನು? ಎಕ್ಸ್ ಮತ್ತು ಎಕ್ಸ್ ಪ್ಲಸ್ 1 ಗುಣಿಸಬೇಕು. ಎಕ್ಸ್ ಪ್ಲಸ್ 1ರಲ್ಲಿ ಎರಡು ಸಂಖ್ಯೆಗಳುಂಟು, ಅದರಿಂದ ಅದಕ್ಕೆ ಬ್ರ್ಯಾಕೆಟ್ ಹಾಕಬೇಕು. ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ 1 ಸಮ 306. ಎಕ್ಸ್ ಗುಣಿಸು ಎಕ್ಸ್ ಪ್ಲಸ್ 1 ಸಮ 306. ಈಗ ಎಕ್ಸ್ನಿಂದ ಬ್ರ್ಯಾಕೆಟ್ನ ಒಳಗೆ ಗುಣಿಸುವ. ಎಕ್ಸ್ ಗುಣಿಸು ಎಕ್ಸ್, ಎಕ್ಸ್ ವರ್ಗ. ಎಕ್ಸ್ ಗುಣಿಸು 1 ಎಕ್ಸ್, 1 ಬರಿಬೇಕು ಹೇಳಿಲ್ಲ, ಬರೀ ಎಕ್ಸ್ ಬರೆದ್ರೆ ಸಾಕು. ಸಮ 306. ಈಗ 306 ಎಡಬದಿಗೆ ತಗೊಂಡು ಹೋಗುವ. ಚಿಹ್ನೆ ಏನಾಯ್ತು? ಮೈನಸ್ ಆಯ್ತು. ಎಕ್ಸ್ ವರ್ಗ ಪ್ಲಸ್ ಎಕ್ಸ್ ಮೈನಸ್ 306 ಸಮ 0. ಈಗ ಅಂತಿಮ ಪದಗಳು. ಇಲ್ಲಿ 1 ಉಂಟು, ಇಲ್ಲಿ 306 ಉಂಟು. 1 ಗುಣಿಸು 306 ಹೇಳಿದ್ರೆ 306. ಗುಣಿಸುವಾಗ 306 ಬರಬೇಕು, ಮೈನಸ್ 306. ಕೂಡಿಸುವಾಗ ಮಧ್ಯದಲ್ಲಿ ಏನು ಸಂಖ್ಯೆ ಬರಲಿಲ್ಲ ಅಂದ್ರೆ 1. ಈಗ ಬರೆಯುವ. ಮೈನಸ್ 306 ಎಕ್ಸ್ ವರ್ಗ, ಎರಡು ಬಾಣ ಗುರುತು ಹಾಕಿ ಅಡ್ಡಕ್ಕೊಂದು ಗೆರೆ ಹಾಕಿ ಪ್ಲಸ್ 1 ಎಕ್ಸ್. ಈಗ ಗುಣಿಸುವಾಗ 306, ಕೂಡಿಸುವಾಗ 1 ಪಕ್ಕನೆ ನೆನಪಾಗುವುದಿಲ್ಲ. ಅಪವರ್ತಿಸಿಯ ಸಂಖ್ಯೆಗಳನ್ನು ಪಡೆಯಬೇಕು. ಅಪವರ್ತಿಸುವ
306 ಒಂದು ಸಮ ಸಂಖ್ಯೆ, 2ರಿಂದ ಭಾಗಿಸ್ಬೋದು. 2ರಿಂದ ಭಾಗಿಸಿದ್ರೆ ಎಷ್ಟು? 2 × 2, ಒಂದು ಕೈಯಲ್ಲಿ 10, 2 × 5 10, 2 × 3 6, 153. ಈಗ ಕೊನೆಯಲ್ಲಿ 3 ಉಂಟು, ಬೆಸ ಸಂಖ್ಯೆ, ಆದ್ದರಿಂದ 2ರಿಂದ ಭಾಗಿಸ್ಲಿಕ್ಕೆ ಆಗೋದಿಲ್ಲ. 3ರಿಂದ ಭಾಗಿಸುವ. 3 × 5 15, 3 × 1 3 51. ಪುನಃ 3ರಿಂದ ಭಾಗಿಸುವ, 17 ಬಂತು. 17 ಒಂದು ಅವಿಭಾಜ್ಯ ಸಂಖ್ಯೆ, ಮುಂದೆ ಭಾಗಿಸ್ಲಿಕ್ಕೆ ಆಗೋದಿಲ್ಲ. ಈಗ ಇದನ್ನೇ ಗುಂಪುಗಳನ್ನಾಗಿ ಮಾಡುವಾಗ ಹತ್ತಿರದ ಸಂಖ್ಯೆಗಳು ಸಿಗಬೇಕು. 2 3 3 9, 9 2 18, ಇನ್ನೊಂದು 17. 18 × 17 ಹೇಳಿದ್ರೆ 306. ಈಗ ಯಾವುದಕ್ಕೆ ಪ್ಲಸ್ ಚಿಹ್ನೆ ಕೊಡೋದು, ಯಾವುದಕ್ಕೆ ಮೈನಸ್ ಚಿಹ್ನೆ ಕೊಡೋದು? ಕೂಡಿಸುವಾಗ +1 ಬರಬೇಕು. ಅದರಿಂದ ದೊಡ್ಡದು ಪ್ಲಸ್, ಚಿಕ್ಕದು ಮೈನಸ್. 18ಕ್ಕೆ ಪ್ಲಸ್, 17ಕ್ಕೆ ಮೈನಸ್. +18x -17x. ಇನ್ನು 3 ಪದ ಇದ್ದದನ್ನು 4 ಪದವಾಗಿ ಬರೆಯುವುದು ಗೊತ್ತುಂಟಲ್ವಾ? x ವರ್ಗ +18x -17x -306 0. ಇದರಲ್ಲಿ x ಅನ್ನು ಹೊರಗೆ ತೆಗೆದರೆ ಬ್ರಾಕೆಟ್ನೊಳಗೆ x +18, ಇಲ್ಲಿ -17 ಅನ್ನು ಹೊರಗೆ ತೆಗೆದರೆ ಬ್ರಾಕೆಟ್ನ ಒಳಗಡೆ x +18. ಎರಡೂ ಬ್ರಾಕೆಟ್ನ ಒಳಗೆ ಇರುವ ಸಂಖ್ಯೆಗಳು ಒಂದೇ ಆಗಿರಬೇಕು. ಈಗ ಬ್ರಾಕೆಟ್ ಅನ್ನೇ ಹೊರಗೆ ಹಾಕುವ, x +18, ಇನ್ನೊಂದು ಬ್ರಾಕೆಟ್ನಲ್ಲಿ ಉಳಿದದ್ದು x -17 0, x -18 ಅಥವಾ x 17. ನಮಗೆ ಋಣ ಪೂರ್ಣಾಂಕ ಬೇಡ, ಧನ ಸಂಖ್ಯೆ ಸಿಕ್ಕಿದೆ ಎಷ್ಟು? 17. ಅದಕ್ಕಿಂತ 1 ಜಾಸ್ತಿ ಅಂತ ಹೇಳಿದ್ರೆ ಎಷ್ಟು? 18. ಹಾಗಾದ್ರೆ 2 ಸಂಖ್ಯೆಗಳು ಯಾವುದು? 17 ಮತ್ತು 18. ನೆಕ್ಸ್ಟ್ ಲೆಕ್ಕ ಬರೆಯುವ. ರೋಹನ್ನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳು. ರೋಹನ್ನ ತಾಯಿಯು ಅವನಿಗಿಂತ 26 ವರ್ಷ ದೊಡ್ಡವಳು. ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 3 ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ಅವರ ವಯಸ್ಸುಗಳ ಗುಣಲಬ್ಧವು 360 ಆಗುತ್ತದೆ. ರೋಹನ್ನ ಈಗಿನ ವಯಸ್ಸೆಷ್ಟು? ರೋಹನ್ನ ಈಗಿನ ವಯಸ್ಸೆಷ್ಟು? ಪ್ರಶ್ನೆ ಬರ್ದಾಯ್ತಾ? ಈಗ ಹುಡುಗನ ಹೆಸರು ರೋಹನ್ ಮತ್ತೆ ಇನ್ನೊಬ್ಬರು ವ್ಯಕ್ತಿ ಅವನ ಅಮ್ಮ, ನೀವು ಮತ್ತೆ ನಿಮ್ಮ ಅಮ್ಮ, ಇದರಲ್ಲಿ ಚಿಕ್ಕವರು ಯಾರು? ನೀವೇ. ಹಾಗಾದರೆ ರೋಹನ್ ಚಿಕ್ಕವನು, ಅವನ ಅಮ್ಮ ಅವನಿಗಿಂತ ದೊಡ್ಡವರು. ಎಷ್ಟು ವರ್ಷ ದೊಡ್ಡವರು? 26 ವರ್ಷ ದೊಡ್ಡವರು. ರೋಹನ್ನಿಗೀಗ ಈ 10 ವರ್ಷ ಆದರೆ ರೋಹನ್ನ ಅಮ್ಮನಿಗೆ ಎಷ್ಟು ವರ್ಷ? 26ಕ್ಕೆ 10 ಕೂಡಿಸಬೇಕು ಅಂದರೆ 36 ವರ್ಷ ಅಲ್ವಾ? ರೋಹನ್ನಿಗೀಗ 4 ವರ್ಷ ಆದರೆ ಅವನ ಅಮ್ಮನಿಗೆ ಎಷ್ಟು ವರ್ಷ? 26ಕ್ಕೆ 4 ಕೂಡಿಸಿದರೆ 30 ವರ್ಷ ಅಲ್ವಾ? ಹಾಗಾದರೆ ಚಿಕ್ಕವರ ವಯಸ್ಸನ್ನು x ಅಂತೇಳಿ ತಗೊಳ್ಬೇಕು. ರೋಹನ್ನ ವಯಸ್ಸು x, ಅವನ ತಾಯಿಯ ವಯಸ್ಸು x + 26 ಅಲ್ವಾ? ಬರೀವಾ. ರೋಹನ್ನ ಈಗಿನ ವಯಸ್ಸು, ರೋಹನ್ನ ಈಗಿನ ವಯಸ್ಸು x ಎಂದಿರಲಿ. ಅವನ ತಾಯಿಯ ಈಗಿನ ವಯಸ್ಸು x + 26. ಅಲ್ಲಿ ಎದುರುಗಡೆಗೆ ಒಂದು ಲೈನ್ ಹಾಕಿ, ಮೇಲ್ಗಡೆಗೆ
ಈಗ ರೋಹನಂಗೀಗ 5 ವರ್ಷ. ಇನ್ನು 3 ವರ್ಷ ಆದಮೇಲೆ ಎಷ್ಟು ವರ್ಷ? 5 + 3 ಅಂದರೆ 8. ಈಗಿನ ವಯಸ್ಸು ಎಕ್ಸ್. ಇನ್ನು 3 ವರ್ಷ ಆದ ಮೇಲೆ ಎಕ್ಸ್ ಪ್ಲಸ್ 3. ಹಾಗಾದರೆ ಎಕ್ಸ್ ಆದರೆ 3 ವರ್ಷಗಳ ನಂತರ ಎಷ್ಟು? ಎಕ್ಸ್ ಪ್ಲಸ್ 3. ಬರೀರಿ, 3 ವರ್ಷಗಳ ನಂತರ ಎಕ್ಸ್ ಪ್ಲಸ್ 3. ಈಗ ಅಮ್ಮನ ಪ್ರಾಯ ನೋಡ. ಈಗಿನ ಪ್ರಾಯ 30. ಇನ್ನು 3 ವರ್ಷ ಆದ ಮೇಲೆ 30 + 3. ಈಗಿನ ವಯಸ್ಸು ಎಕ್ಸ್ ಪ್ಲಸ್ 26. ಇನ್ನು 3 ವರ್ಷ ಆದ ಮೇಲೆ ಎಕ್ಸ್ ಪ್ಲಸ್ 26 ಪ್ಲಸ್ 3. ಬರೀರಿ, ಎಕ್ಸ್ ಪ್ಲಸ್ 26 ಪ್ಲಸ್ 3. 26ಕ್ಕೆ 3 ಕೂಡಿಸಿದ್ರೆ ಎಷ್ಟು? 29. ಆಗೇನಾಯ್ತದು? ಎಕ್ಸ್ ಪ್ಲಸ್ 29 ಅಲ್ವಾ? ಒಬ್ಬನ ವಯಸ್ಸು ಎಕ್ಸ್ ಪ್ಲಸ್ 3, ಅವನ ಅಮ್ಮನ ವಯಸ್ಸು ಎಕ್ಸ್ ಪ್ಲಸ್ 29. 3 ವರ್ಷ ಆದ ಮೇಲೆ 3 ವರ್ಷ ಆದ ಮೇಲೆ ರೋಹನನ ವಯಸ್ಸು 10, ಅವನ ಅಮ್ಮನ ವಯಸ್ಸು 30. ಗುಣಲಬ್ಧ ಹೇಳಿದ್ರೆ 10 ಗುಣಿಸು 30 ಅಲ್ವಾ? ಹಾಗೆಯೇ ಎಕ್ಸ್ ಪ್ಲಸ್ 3 ಗುಣಿಸು ಎಕ್ಸ್ ಪ್ಲಸ್ 29 ಹೇಳಿದ್ರೆ 360 ಅಲ್ವಾ? ಸರಿ, ಸಮೀಕರಣ ಬರೀರಿ. ಸಮೀಕರಣ ಎಕ್ಸ್ ಪ್ಲಸ್ 3 ಗುಣಿಸು ಎಕ್ಸ್ ಪ್ಲಸ್ 29 ಸಮ 360. ಈಗ ಇದು ಎಕ್ಸ್ ಪ್ಲಸ್ ಎ ಎಕ್ಸ್ ಪ್ಲಸ್ ಬಿ ನಿತ್ಯ ಸಮೀಕರಣದ ಹಾಗೆ ಉಂಟು. ಬಿಡಿಸುವಾಗ ಎಕ್ಸ್ ವರ್ಗ ಪ್ಲಸ್ ಎಕ್ಸ್ ಗುಣಿಸು ಎ ಪ್ಲಸ್ ಬಿ ಪ್ಲಸ್ ಎ ಬಿ ಆಗ್ತದೆ ಅಲ್ವಾ? ಹಾಗೆಯೇ ಎಕ್ಸ್ ವರ್ಗ ಪ್ಲಸ್ ಎಕ್ಸ್ ಬ್ರಾಕೆಟ್ನ ಒಳಗೆ 3 ಪ್ಲಸ್ 29 ಪ್ಲಸ್ 3 ಗುಣಿಸು 29 ಸಮ 360. 29ಕ್ಕೆ 3 ಕೂಡಿಸಿದ್ರೆ ಎಷ್ಟು? 32. 29ಕ್ಕೆ 3ರಿಂದ ಗುಣಿಸಿದ್ರೆ ಎಷ್ಟು? 87. ಬರೀರಿ, ಎಕ್ಸ್ ವರ್ಗ ಪ್ಲಸ್ 32 ಎಕ್ಸ್ ಪ್ಲಸ್ 87. ಈ 360 ಈಚೆ ಬದಿಗೆ ತರುವ. ಆಚೆ ಬದಿ ಪ್ಲಸ್ ಇದ್ದದ್ದು ಈಚೆ ಬರುವಾಗ ಮೈನಸ್. ಮೈನಸ್ 360 ಸಮ 0. ಈಗ 360 ಮೈನಸ್ 80 ಚಿಹ್ನೆ ಪ್ಲಸ್ ವಿರುದ್ಧ ಚಿಹ್ನೆ ಇದ್ದಾಗ ಕಳೆದು ದೊಡ್ಡದರ ಚಿಹ್ನೆಯನ್ನು ಕೊಡಬೇಕು. 360ರಲ್ಲಿ 87 ಕಳೆಯಿರಿ. 360ರಲ್ಲಿ 87 ಕಳೆಯಿರಿ. ಎಷ್ಟು ಬಂತು? 273. ಎಕ್ಸ್ ವರ್ಗ ಪ್ಲಸ್ 32 ಎಕ್ಸ್ ಮೈನಸ್ 273 ಸಮ 0. ಈಗ ಇದನ್ನು ಸರಿಯಾಗಿ ನೋಡಿ. ಇಲ್ಲಿ 1, ಇಲ್ಲಿ 273. 1 ಗುಣಿಸು 273 ಹೇಳಿದ್ರೆ ಗುಣಿಸುವಾಗ ಎಷ್ಟು ಬರಬೇಕು? 273. ಇನ್ನು ಕೂಡಿಸುವಾಗ ಎಷ್ಟು ಬರಬೇಕು? ಪ್ಲಸ್ 32. ಗುಣಿಸುವಾಗ ಮೈನಸ್ 273, ಕೂಡಿಸುವಾಗ 32. ಪಕ್ಕನೆ ಆಲೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ, ಅಪವರ್ತಿಸುವ. 273 ಬೆಸ ಸಂಖ್ಯೆ, ಅದನ್ನು 3ರಿಂದ ಭಾಗಿಸುವ. 91 ಸರ್ತಿ ಹೋಗ್ತದೆ. ನೆಕ್ಸ್ಟ್ 3ರಿಂದ ಭಾಗಿಸ್ಲಿಕ್ಕೆ ಆಗುದಿಲ್ಲ, 7ರಿಂದ ಭಾಗಿಸುವ. 7 13ಲಿ 91. 13 ಅನ್ನೋದು ಒಂದು ಅವಿಭಾಜ್ಯ ಸಂಖ್ಯೆ, ಆದ್ದರಿಂದ ಅಲ್ಲಿಗೆ ನಿಲ್ಲಿಸುವ. ಈಗ 13 3ಲಿ 39 ಗುಣಿಸು 7. 39ರಲ್ಲಿ 7 ಕಳೆದ್ರೆ 32. ಅದರಿಂದ ಎರಡು ಸಂಖ್ಯೆಗಳು 39 ಮತ್ತು 7 ಪ್ಲಸ್ 39 ಮೈನಸ್ 7. ಈಗ ಇದು 3 ಪದದ ಬದಲಿಗೆ 4 ಪದವಾಗಿ ಬರೆಯುವ.
ಎಕ್ಸ್ ವರ್ಗ ಪ್ಲಸ್ 39x ಮೈನಸ್ 7x ಮೈನಸ್ 273 ಸಮ 0. ಈಗ ಇದೆರಡರಲ್ಲಿ ಸಾಮಾನ್ಯ ಪದ x ಅನ್ನು ಹೊರಗೆ ತೆಗೆಯೋ. ಒಂದು ಸರ್ತಿ x ಬ್ರಾಕೆಟ್ನ ಒಳಗೆ ಉಳಿತದೆ. ಇದರಲ್ಲಿ x ಹೋದ್ರೆ ಉಳಿದದ್ದು 39. ಬ್ರಾಕೆಟ್ನ ಒಳಗೆ ಏನು ಬರೀಬೇಕು? x ಪ್ಲಸ್ 39. ಇದೆರಡರಲ್ಲಿ ಸಾಮಾನ್ಯ ಪದ ಮೈನಸ್ 7, ಅದನ್ನು ಹೊರಗೆ ತೆಗೆಯುವ. ಬ್ರಾಕೆಟ್ನ ಒಳಗೆ ಉಳಿದದ್ದು x ಮೈನಸ್ 39 ಸಮ 0. x ಮೈನಸ್ x ಪ್ಲಸ್ 39 ಅದನ್ನು ಹೊರಗೆ ತೆಗೆಯುವ. ಇನ್ನೊಂದು ಬ್ರಾಕೆಟ್ ಅಲ್ಲಿ x ಮತ್ತು ಮೈನಸ್ 7 ಸಮ 0. ಆದ್ದರಿಂದ x ಸಮ 7, ಇದನ್ನು ಸಮ 0 ಮಾಡಿದ್ರೆ ಮೈನಸ್ 39 ಬರ್ತದೆ. ಪ್ರಾಯ ಮೈನಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ x ಸಮ 7. ರೋಹನನ ಈಗಿನ ವಯಸ್ಸು 7 ವರ್ಷ. ಒಂದು ವೇಳೆ ತಾಯಿಯ ವಯಸ್ಸನ್ನು ಕೇಳಿದ್ರೆ ಎಷ್ಟು ವರ್ಷ ಕೂಡಿಸಬೇಕು? 26 ವರ್ಷ ಕೂಡಿಸಬೇಕು. ಆಗ ಎಷ್ಟಾಗ್ತದೆ? ಅದು 33 ವರ್ಷ. ರೋಹನನ ವಯಸ್ಸು 7, ಅವನ ತಾಯಿಯ ವಯಸ್ಸು 33. ಈ ರೀತಿಯ ಲೆಕ್ಕಗಳು ಪರೀಕ್ಷೆಗೆ ಬರ್ತವೆ. ಇಂಥ ಲೆಕ್ಕಗಳನ್ನು ಮಾಡಲಿಕ್ಕೆ ಪ್ರಾಕ್ಟೀಸ್ ಮಾಡಿ. ಆಯ್ತಾ? ನೆಕ್ಸ್ಟ್ ಲೆಕ್ಕ ಬರೆಯುವ. ಒಂದು ರೈಲು ಏಕರೂಪದ ಜವದಲ್ಲಿ 480 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. 480 ಕಿಲೋಮೀಟರ್ ದೂರ ಕ್ರಮಿಸುತ್ತದೆ. ಅದರ ಜವವು ಇನ್ನು 8 ಕಿಲೋಮೀಟರ್ ಪ್ರತಿ ಗಂಟೆ ಕಡಿಮೆ ಆಗಿದ್ದರೆ 8 ಕಿಲೋಮೀಟರ್ ಪ್ರತಿ ಗಂಟೆ ಕಡಿಮೆ ಆಗಿದ್ದರೆ ಅದು ಅದೇ ದೂರವನ್ನು ಕ್ರಮಿಸಲು 3 ಗಂಟೆ ಹೆಚ್ಚು ತೆಗೆದುಕೊಳ್ಳುತ್ತಿತ್ತು. 3 ಗಂಟೆ ಹೆಚ್ಚು ತೆಗೆದುಕೊಳ್ಳುತ್ತಿತ್ತು. ರೈಲಿನ ಜವವನ್ನು ಕಂಡುಹಿಡಿಯಿರಿ. ರೈಲಿನ ಜವವನ್ನು ಕಂಡುಹಿಡಿಯಿರಿ. ಈಗ 60 ಕಿಲೋಮೀಟರ್ ದೂರ ಚಲಿಸಬೇಕು ಅಂತ ಇಟ್ಕೊಳ್ಳೋ. 60 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕು. ನಾನು ಹೋಗ್ತಾ ಇರುವ ವಾಹನದ ವೇಗ 15 ಕಿಲೋಮೀಟರ್ ಪ್ರತಿ ಗಂಟೆ. 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ತೇನೆ? 15 ಕಿಲೋಮೀಟರ್ ಹೋಗ್ತೇನೆ. ಹಾಗಾದರೆ 60 ಕಿಲೋಮೀಟರ್ ದೂರ ಕ್ರಮಿಸಲಿಕ್ಕೆ ನನಗೆ ಬೇಕಾದ ಸಮಯ ಎಷ್ಟು? 60 ಭಾಗಿಸು 15. ಎಷ್ಟು ಗಂಟೆ ಬೇಕು? 4 ಗಂಟೆ ಬೇಕು. ಅದೇ ನನ್ನ ವೇಗ 12 ಕಿಲೋಮೀಟರ್ ಪ್ರತಿ ಗಂಟೆ ಆದರೆ
ಬೇಕಾದ ಸಮಯ ಎಷ್ಟು? 5 ಗಂಟೆ. ವೇಗವಾಗಿ ಹೋದ್ರೆ 4 ಗಂಟೆ, ನಿಧಾನಕ್ಕೆ ಹೋದ್ರೆ 5 ಗಂಟೆ. ಎಷ್ಟು ಗಂಟೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ತೇನೆ? 1 ಗಂಟೆ ಸಮಯವನ್ನು ಹೆಚ್ಚು ತೆಗೆದುಕೊಳ್ತೇನೆ ಅಲ್ವಾ? ಹಾಗೆಯೇ ಇಲ್ಲಿ ನಿಧಾನಕ್ಕೆ ಹೋದ್ರೆ ಎಷ್ಟು ಗಂಟೆ ಹೆಚ್ಚು ತೆಗೆದುಕೊಳ್ತದಂತೆ? 3 ಗಂಟೆ ಹೆಚ್ಚು ತೆಗೆದುಕೊಳ್ತದಂತೆ. ಹಾಗಾದ್ರೆ ಜವ ಸಮ ದೂರ ಭಾಗಿಸು ಕಾಲ. ಕಾಲಕ್ಕಾಗುವಾಗ ದೂರ ಭಾಗಿಸು ಜವ. ಜವ ಸಮ ದೂರ ಭಾಗಿಸು ಕಾಲ. ಕಾಲವನ್ನು ಈಚೆ ತಂದು ಜವವನ್ನು ಆಚೆ ಬರೆಯುವ. ಕಾಲ ಸಮ ದೂರ ಭಾಗಿಸು ಜವ ಅಲ್ವಾ? ದೂರ ಎಷ್ಟು ದೂರ ಕ್ರಮಿಸಬೇಕು? 480 ಕಿಲೋಮೀಟರ್ ದೂರವನ್ನು ಕ್ರಮಿಸಬೇಕು. ಅದು ವೇಗವಾಗಿ ಹೋದ್ರೆ ಕಡಿಮೆ ಸಮಯವನ್ನು ತಗೊಳ್ತದೆ. ವೇಗವಾಗಿ ಹೋದ್ರೆ 480 ಭಾಗಿಸು ಎಕ್ಸ್. ನಿಧಾನಕ್ಕೆ ಹೋದ್ರೆ 480 ಭಾಗಿಸು ಎಕ್ಸ್ ಮೈನಸ್ 8 ಗಂಟೆ. 8 ಕಿಲೋಮೀಟರ್ ಪ್ರತಿ ಗಂಟೆ ಕಡಿಮೆ ಆಗಿದ್ದರೆ ವೇಗ ಪ್ರತಿ ಗಂಟೆಗೆ 8 ಕಿಲೋಮೀಟರ್ ಕಡಿಮೆ. ಎಕ್ಸಿನಿಂದ 8 ಕಳೆಯಬೇಕು. ಆಗ ಕಾಲ ಏನಾಯಿತು? 480 ಭಾಗಿಸು ಎಕ್ಸ್ ಮೈನಸ್ 8. ಇಲ್ಲಿ ವೇಗವಾಗಿ ಹೋದರೆ 480 ಭಾಗಿಸು ಎಕ್ಸ್. ಈಗ ಇದು ನಿಧಾನಕ್ಕೆ ಚಲಿಸಿದೆ, ಇದು ವೇಗವಾಗಿ ಚಲಿಸಿದೆ. ನಿಧಾನದಿಂದ ವೇಗವನ್ನು ಕಳೆಯಬೇಕು. 480 ಭಾಗಿಸು ಎಕ್ಸ್ ಮೈನಸ್ 8ರಿಂದ 480 ಭಾಗಿಸು ಎಕ್ಸ್ ಅನ್ನು ಕಳೆದ್ರೆ ಗಂಟೆಗಳ ವ್ಯತ್ಯಾಸ ನಮಗೆ ಸಿಗ್ತದೆ. ಎಷ್ಟು ಗಂಟೆಗಳ ವ್ಯತ್ಯಾಸ? 3 ಗಂಟೆಗಳ ವ್ಯತ್ಯಾಸ. ಸಮೀಕರಣ ಇದೆ. ಅರ್ಥ ಆಯ್ತಾ? ಈಗ ವಾಕ್ಯ ಬರೆಯುವ. ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಎಂದಿರಲಿ. ರೈಲಿನ ಜವ ಎಕ್ಸ್ ಕಿಲೋಮೀಟರ್ ಪ್ರತಿ ಗಂಟೆ ಎಂದಿರಲಿ. ಬದಿಯಲ್ಲಿ ಜವ ಸಮ ದೂರ ಭಾಗಿಸು ಕಾಲ, ಕಾಲ ಸಮ ದೂರ ಭಾಗಿಸು ಜವ. ಕಾಲ ಸಮ ದೂರ ಭಾಗಿಸು ಜವ. ಆದ್ದರಿಂದ ಸಮೀಕರಣ 480 ಭಾಗಿಸು ಎಕ್ಸ್ ಮೈನಸ್ 8 ಮೈನಸ್ 480 ಭಾಗಿಸು ಎಕ್ಸ್ ಸಮ 3. 480 ಭಾಗಿಸು ಎಕ್ಸ್ ಮೈನಸ್ 8 ಮೈನಸ್ 480 ಭಾಗಿಸು ಎಕ್ಸ್ ಸಮ 3. ಈಗ ಸಮಛೇದ ಮಾಡಬೇಕು. ಎರಡು ಛೇದಗಳನ್ನು ಗುಣಿಸುವ. ಎಕ್ಸ್ ಗುಣಿಸು ಎಕ್ಸ್ ಮೈನಸ್ 8. ಮೊದಲನೇ ಅಂಶಕ್ಕೆ ಎರಡನೇ ಛೇದದಿಂದ, ಎರಡನೇ ಅಂಶಕ್ಕೆ ಮೊದಲನೇ ಛೇದದಿಂದ ಗುಣಿಸಬೇಕು. 480 ಎಕ್ಸ್ ಮೈನಸ್ 480 ಗುಣಿಸು ಎಕ್ಸ್ ಮೈನಸ್ 8 ಸಮ 3. ಅಂಶದಲ್ಲಿ 480 ಎಕ್ಸ್ ಮೈನಸ್ 480 ಗುಣಿಸು ಎಕ್ಸ್ ಮೈನಸ್ 8, ಛೇದದಲ್ಲಿ ಎಕ್ಸ್ ಗುಣಿಸು ಎಕ್ಸ್ ಮೈನಸ್ 8 ಸಮ 3. ಈಗ ಇದನ್ನು ಮಾತ್ರ ಬರೆಯುವ. 480 ಎಕ್ಸ್, 480ಕ್ಕೆ ಎಕ್ಸ್ ಇಂದ ಗುಣಿಸಿದ್ರೆ 480 ಎಕ್ಸ್, 8 ಗುಣಿಸು 480 ಚಿಹ್ನೆ ಪ್ಲಸ್. ಇದನ್ನು ಬಲಕ್ಕೆ ತಂದು ಗುಣಿಸುವ. 3 ಗುಣಿಸು ಎಕ್ಸ್ನಿಂದ ಎಕ್ಸ್ಗೆ ಗುಣಿಸಿದರೆ ಎಕ್ಸ್ ವರ್ಗ, 8ರಿಂದ ಎಕ್ಸ್ಗೆ ಗುಣಿಸಿದರೆ 8x. 480
3840 3ರಿಂದ ಗುಣಿಸುವಾಗ 3x ವರ್ಗ ಮೈನಸ್ 24x. ಈಗ ಎಲ್ಲ ಪದಗಳನ್ನು ಒಂದೇ ಸೈಡಲ್ಲಿ ಬರೆಯುವ. 3x ವರ್ಗ ಮೈನಸ್ 24x ಮೈನಸ್ 3840 ಸಮ 0. 3840ಕ್ಕೆ ಪುನಃ 3ರಿಂದ ಗುಣಿಸುವಾಗ ದೊಡ್ಡ ಸಂಖ್ಯೆ ಸಿಗ್ತದೆ. ಅದರ ಬದಲು ಇಡೀ ಸಮೀಕರಣಕ್ಕೆ 3ರಿಂದ ಭಾಗಿಸುವ. 3ಕ್ಕೆ 3ರಿಂದ ಭಾಗಿಸಿದ್ರೆ 1 ಅಂತ ಹೇಳಿದ್ರೆ x ವರ್ಗ. 3 8 24, 3 1 3, 3 2 6 24, 3 8 24 1280 ಸಮ 0. ಈಗ ಗುಣಿಸುವಾಗ 1280 ಕೂಡಿಸುವಾಗ 8 ಮಾಡಿ 1280 2ರಿಂದ 2 ಆಗಲಿ 640 320 1 160 80 2 40 2 10 2 5. ಐದೆರಡಲಿ 10, 10 20, 22 40. ಅಲ್ಲಿಗೆ ನಿಲ್ಲಿಸುವ. 2 2 4, 8 16 32. ವ್ಯತ್ಯಾಸ 8 ಅಲ್ವಾ? ಎರಡು ಸಂಖ್ಯೆಗಳು ಯಾವುದು? 40 ಮತ್ತು 32. 1280x ಸ್ಕ್ವೇರ್ 40x 32x ಮೈನಸ್ 8x. ಮೈನಸ್ 8 ಬರಬೇಕಾದ್ರೆ ದೊಡ್ಡದರ ಚಿಹ್ನೆ ಮೈನಸ್, ಚಿಕ್ಕದರ ಚಿಹ್ನೆ ಪ್ಲಸ್. ಈಗ 3ರ ಬದಲಿಗೆ 4 ಪದಗಳನ್ನು ಬರೆಯುವ. x ವರ್ಗ ಮೈನಸ್ 40x ಪ್ಲಸ್ 32x ಮೈನಸ್ 1280 ಸಮ 0. x ಅನ್ನು ಹೊರಗೆ ತೆಗೆಯುವ. x ಮೈನಸ್ 40, 32 ಅನ್ನು ಹೊರಗೆ ತೆಗೆಯುವ. x ಮೈನಸ್ 40 ಸಮ 0. x ಮೈನಸ್ 40 ಗುಣಿಸು x ಪ್ಲಸ್ 32 ಸಮ 0. x ಸಮ 40. ಜವ ರಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ರೈಲಿನ ಜವ 40 ಕಿಲೋಮೀಟರ್ ಪ್ರತಿ ಗಂಟೆ. ಇವತ್ತು ಮಾಡಿದ ರೀತಿಯ ಲೆಕ್ಕಗಳನ್ನೇ ಪರೀಕ್ಷೆಯಲ್ಲಿ ಕೇಳ್ತಾರೆ. ಆ ರೀತಿಯ ಲೆಕ್ಕಗಳನ್ನು ಇನ್ನಷ್ಟು ಒಟ್ಟು ಮಾಡಿ ನಿಮ್ಮಷ್ಟಕ್ಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಇವತ್ತಿಗೆ ಇಷ್ಟು ಸಾಕು. ನಾಳೆ ಪಾಠವನ್ನು ಮುಂದುವರಿಸುವ. ಲೆಕ್ಕಗಳನ್ನು ನೋಡದೇ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಬಾಯ್.